ಜನತೆಗೆ ಏನು ಹೇಳ್ತಾರೆ ಓ ಸರ್ ಯಾವ್ದು ಖರೀದಿ ಕೊಡ್ತೀರಾ? ಕಾಯಿ ಕಾಯ್ತಿರೋ ಯಾವ ಕಾಯಿ ಕೊಡ್ತೀರಾ? ಎರಡನೇ ಅವಧಿಯ ಚುನಾವಣೆ ಇದರಲ್ಲಿ BCMB ಅಭ್ಯರ್ಥಿಯಾಗಿ ನಮ್ಮ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ವಿ. ಏನು ನಿರೀಕ್ಷೆ ಚುನಾವಣೆ ಸಂಬಂಧಪಟ್ಟ ಇದು ಮಾಡೋದು ಇದರಲ್ಲಿ ನಮಗೆ 18 ಇದೆ. ನಮ್ಮೆಲ್ಲ ಸದಸ್ಯರಿಗೂ ಧನ್ಯವಾದಗಳು. ನಮ್ಮ ಉದ್ದೇಶ ಇದೆ ಇವತ್ತು ಏನು ಅನಾಚಾರ ಭವಿಷ್ಯ ಇನ್ನು ಮುಂದೆ ಭಾಗವಹಿಸಬೇಕು. ಪ್ರತಿ ಜನಕ್ಕೂ ಯಾರು ಏನೇ ಪಂಚಾಯತಿಗೆ ಅವ್ರು ಕೆಲಸ ಆಗಬೇಕು. ಈ ನಾವು ಕೆಂಪೇಗೌಡರನ್ನು ಅಧ್ಯಕ್ಷ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲೋದಾ ಬರ ಎಲ್ಲ ಮಾಧ್ಯಮಗಳಿಗೆ ನಮಸ್ಕಾರ. 2024 ಎರಡನೇ ಅವಧಿ ಚುನಾವಣೆ ಬಾಗ್ಲೂರು ಗ್ರಾಮ ಪಂಚಾಯತಿಗೆ ನಡೆದಿದೆ. ಈ ಚುನಾವಣೆಯ ನಮಗೆ ಒಂದು ಹೋಪ್ ಕಳೆದ 7 ವರ್ಷದ ಅವಧಿಯಲ್ಲಿ ನಾವು ಅನೇಕ ರೀತಿಯ ತೊಂದರೆ ತೊಡಗುಗಳು ಏನೋ ಒಬ್ಬ ಯುವಕ ಬರಲಿ ಏನಾದರೂ ಒಂದು ಕೆಲಸ ಆಗಲಿ ಅಂತ ಎಲ್ಲ ಸದಸ್ಯರು ತೀರ್ಮಾನ ಮಾಡಿ ಒಂದು ಒಮ್ಮತದ ಆಯ್ಕೆಗೆ ಮುಂದಾದಾಗ ಕೆಂಪೇಗೌಡರು ಮಡಿಕೆ ಅಂತ ನಮಗೆ ಆಯ್ಕೆಗೆ ಪ್ರಕ್ರಿಯೆಗೆ ಅವರು ಪಾಲ್ಗೊಂಡು ಅದರಂತೆ ಚುನಾವಣೆ ನಡೆಸೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಸದಸ್ಯರಾಗಿ ಅವರು ಕೊಟ್ಟು ಒಟ್ಟು ಮತಗಳ ಪೈಕಿ 18 ಮತಗಳಿಂದ ಗೆದ್ದಿದ್ದಾರೆ. 90 ಪಕ್ಷದ 4 ಮತಗಳನ್ನು ಗೆದ್ದಿದ್ದಾರೆ. ನಮ್ಮ ಸಹೋದರಿ ರಜಾಕ್ ಪಾಟೀಲ್ ರಫಿಯಾ ಸುಲ್ತಾನ್ ಉಪಾಧ್ಯಕ್ಷರಾಗಿ ಮೊದಲನೇ ಬಾರಿಗೆ ವಿದ್ಯಾವಂತೆ ಆಗಿದ್ದಾರೆ. ಅವರು ಕೂಡ ಅಲ್ಪಸಂಖ್ಯಾತರ ಕೆಲಸಗಳನ್ನು ಮಾಡಬೇಕು, ಕಾರ್ಯಗಳನ್ನು ಮಾಡಬೇಕು. ಯಾರು ಕೂಡ ಆ ರಜಾಕ್ ಪಾಟೀಲ್ ವಿಧಾನಸಭೆ ಹೆಚ್ಚು ಗಮನ ಕೊಡೋದಿಲ್ಲ ಅಂತ ನಮ್ಮ ಒಂದು ಸಹೋದರಿ ರಫಿಯಾ ಸುಲ್ತಾನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಾಗ ನಮ್ಮ ಯಾರೋ ಒಬ್ಬ ಯುವ ಮಹಿಳೆ ಇವತ್ತಿನ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿ ಮುಂದೆ ಅವರು ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಅವರು ನಮ್ಮ ಜೊತೆ ಕೈ ಜೋಡಿಸಿ ಅವರು ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದೀವಿ. ಇದು ಮುಂದೆ ನಮ್ಮ ಗ್ರಾಮ ಪಂಚಾಯತಿಗೆ ನಾವು ಬಾಗ್ಲೂರಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಬೇಕು ಅನ್ನೋ ಒಂದು ಆಶಯ ನಮ್ಮಂಥ ಎಲ್ಲ ಯುವ ಸದಸ್ಯರ ಒಂದು ಒಮ್ಮತದ ತೀರ್ಮಾನ ಆಗಿದೆ. ನಮಗೆ ಏನಾಗಬೇಕು ಅಂತಂದರೆ ಕಾರ್ಯ ಆಗಬೇಕು. ಯಾವುದೇ ರೀತಿಯಾದಂಥ ಜನ ಪಂಚಾಯತಿ ಆಫೀಸ್ ಬಂದು ವಾಪಸ್ ಹೋಗಿ ಅವ್ರನ್ನ ಬೈಕೊಳ್ಳೋದಾಗಲಿ ಮಾಡೋದಾಗಲಿ ಮಾಡಬಾರ್ದು. ಏನು ನಮ್ಮ ಕೈಯಿಂದ ಎಷ್ಟು ಸಹಕಾರ ಆಗುತ್ತೋ ಎಲ್ಲರೊಂದಿಗೆ ಎಲ್ಲರೊಟ್ಟಿಗೆ ಎಲ್ಲರನ್ನು ಒಳಗೊಂಡು ನಾವು ಕಾರ್ಯಗತವನ್ನು ಮಾಡಿ ಜನಗಳಿಂದ ಬೇಷನ್ಸ್ಕೊಬೇಕು. ಯಾಕಂತಂದರೆ ಅಧ್ಯಕ್ಷನು ಕೆಂಪೇಗೌಡ ಒಂದು ಯುವಕನಿದ್ದಾನೆ, ಅವನಿಗೆ ಎಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ನಾವು ಕೊಡ್ತೇವೆ. ಮುಂದೆ ಈ ಒಂದು ನಮ್ಮ ಬ್ಯಾಟಂಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಆಶೀರ್ವಾದನೂ ಕೂಡ ಅವ್ರ ಮೇಲಿದೆ. ಅವರು ಕೂಡ ಅದೇ ರೀತಿ ನಮ್ಮ ಶೋಭಾ ಕರಂದ್ಲಾಜೆ ಅವರು MP ಅವರು ಈಗ ಎಲ್ಲ ಚುನಾವಣೆಯಾಗಿದ್ದೀರಿ. ಅವ್ರ ಕಡೆಯಿಂದ ಏನೇನು ಕೆಲಸ ಆಗಬೇಕು ಅವೆಲ್ಲವನ್ನು ಮಾಡ್ತಾ ನಮ್ಮ ಗ್ರಾಮವನ್ನು ಮುನ್ನಡೆಯತ್ತ ಸಾಗಿಸುವಲ್ಲಿ ನಾವೆಲ್ಲರೂ ಸರ್ವಾಂಗೀಣ ಪ್ರಯತ್ನ ಮಾಡ್ತೀವಿ. ಮತ್ತೆ ನಿಮ್ಮ ಮುಂದೆ ಒಳ್ಳೆಯ ಹೆಸರನ್ನು ಪಡ್ಕೊಳ್ತೀವಿ ಅಂತ ಆಶಾಭಾವನೆಯಿಂದ ನಾವು ನಿಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲಿ ಹೊಂದಿಸುತ್ತಾ 12 ಮಾತು ಮುಗಿಸ್ತೇನೆ. ಜೈ